ನಾನು ಮಾಡ್ತಿರೋದು 8 ಪ್ರಾಡಕ್ಟು: ವೆಯ್ಟ್ ಲಾಸ್ ಪೌಡರು, ಕಷಾಯ ಪುಡಿ, ಗ್ರೀನ್ ಟೀ, ಬಾರ್ಲಿ ಗಂಜಿ, ರಾಗಿ ಅಂಬ್ಲಿ, ಫೇಸ್ ಪೌಡರು, ಫೇಸ್ ಆಯಿಲು. ಯಾರಿಗೆ ಬೇಕು ಸ್ಕ್ರೀನ್ ಮೇಲಿರೋ ನಂಬರ್ಗೆ ಆರ್ಡರ್ ಕೊಡ್ಬೋದು. ತುಂಬ ಒಳ್ಳೆ ರಿಸಲ್ಟ್ ಇದೆ. ವೆಯ್ಟ್ ಲಾಸು ಬರೀ ವೆಯ್ಟ್ ಲಾಸ್ಗಂತಲ್ಲ, ಪ್ರತಿಯೊಂದು ಆರೋಗ್ಯ ಸಮಸ್ಯೆನೂ ಒಬ್ರಿಗೂ ಒಂದೊಂದು ಆರೋಗ್ಯ ಕೊಡ್ತಾ ಇದೆ. ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ. ಕಾಲ್ ಬರಲ್ಲ, ಅದಕ್ಕೆ ದಯವಿಟ್ಟು ವಾಟ್ಸಪ್ ಮಾಡಿ. ನಮಸ್ಕಾರ. ನನ್ನ ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯೂಟ್ಯೂಬ್ ಮಾಡೋದು ಹೇಗೆ ಅಂತ ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ. ID ಕ್ರಿಯೇಟ್ ಮಾಡೋದು ಹೇಗೆ, DPಲಿ ಫೋಟೋ ಹಾಕೋದು ಹೇಗೆ, ಚಾನಲ್ ಹೆಸರು ಹೇಗೆ ಹಾಕಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ತುಂಬ ಜನ ನೋಡಿಕೊಂಡು ನಾವು ಕಲ್ತ್ಕೊಂಡು ನಾವು ಮಾಡಿದ್ವು ಅಂತ ಹೇಳ್ತಾ ಇದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತು ಇವಾಗ ನೆಕ್ಸ್ಟು ನಾನು ಫುಲ್ಲು ಒಂದೇ ದಿವಸ ಹೇಳ್ಕೊಡೋಕ್ಕೆ ರೆಡಿ ಇದ್ದೀನಿ. ತುಂಬ ದೊಡ್ಡ ವಿಡಿಯೋ ಆಗೋಗುತ್ತೆ. ದೊಡ್ಡ ವಿಡಿಯೋ ಆದರೆ ಯಾರೂ ಫುಲ್ ವಿಡಿಯೋ ನೋಡಲ್ಲ. ಅದಕ್ಕೋಸ್ಕರ ಸ್ಟೆಪ್ ಆ್ಯಂಡ್ ಸ್ಟೆಪ್ ಹೇಳ್ಕೊಡೋಣ ಅಂತ ಅಂದ್ಕೊಂಡು ಈಗ ಚಾನಲ್ ಹೆಸರು ಆಯಿತು. ಇದು ತೊಗೊಳ್ಬೇಕು, ಹ್ಯಾಂಡಲ್ ಅಂತ ತೊಗೊಳ್ಬೇಕು. ಅದನ್ನು ಒಬ್ಬರು ತೊಗೊಂಡಿರೋದು ಒಬ್ಬರಿಗೆ ಕೊಡಲ್ಲ, ಅದು ಬರಲ್ಲ ಅಂತ ಅದೇನೋ ಡಸ್ ನಾಟ್ ಅಂತ ಏನೋ ಇರುತ್ತೆ. ಹ್ಯಾಂಡಲ್ ತೊಗೊಳ್ಳೇಬೇಕು. ಯಾಕೆ ಹ್ಯಾಂಡಲ್ ತೊಗೊಳ್ಳೋದು ಅಂತ ಅಂದರೆ ನಮ್ಮ ಚಾನಲು ಯಾರೂ ಹ್ಯಾಕ್ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಚಾನಲ್ ಹ್ಯಾಂಡಲ್ ತೊಗೊಳ್ಬೇಕು ಅಂತ ಹೇಳ್ತಾರೆ. ಹ್ಯಾಂಡಲ್ ತೊಗೊಳ್ಳೋದು ಹೇಗೆ, ಆಮೇಲೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಬರೆಯೋದು ಹೇಗೆ, ಪ್ರತಿಯೊಂದು ನಾನು ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಯಾರು ವೀಡಿಯೋನ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ. ಮತ್ತು ಎಲ್ರಿಗೂ ಈ ಸಿಲ್ವರ್ ಪ್ಲೇ ಬಟನ್ 1,00,000 ಸಬ್ಸ್ಕ್ರೈಬರ್ ಆದಾಗ ಸಿಲ್ವರ್ ಪ್ಲೇ ಬಟನ್ ಬರುತ್ತೆ. ಎಲ್ರಿಗೂ ಆದಷ್ಟು ಬೇಗ ಬರಲಿ. ನೆಕ್ಸ್ಟ್ ನಾನು ಹೇಗೆ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಸಬ್ಸ್ಕ್ರೈಬರ್ ಜಾಸ್ತಿ ಮಾಡ್ಕೊಳ್ಳೋದು, ವಾಚ್ ಅವರ್ ಮಾಡೋದು, ಪ್ರತಿಯೊಂದು ಹಂತವಾಗಿ ನಾನು ಹೇಳ್ಕೊಡ್ತೀನಿ. ಯಾರಿಗಾದ್ರೂ ಬೇಕು ಅನಿಸಿದ್ರೆ ವೀಡಿಯೋದಲ್ಲಿ ಯಾವ ವಿಡಿಯೋ ಬೇಕು ಅಂತ ನನಗೆ ಕಮೆಂಟ್ ಮಾಡಿ. ಮತ್ತು ತುಂಬ ಜನ ಕೇಳ್ತಾ ಇದ್ದೀರಾ ವಿಡಿಯೋ ಎಡಿಟ್ ಮಾಡೋದು ಹೇಳ್ಕೊಡಿ ಅಂತ. ನಿಜವಾಗ್ಲೂ ಇದಾದಮೇಲೆ ಅದೇ ವಿಷಯಕ್ಕೆ ಬರ್ತೀನಿ. ವಿಡಿಯೋ ಮಾಡೋದು ಹೇಗೆ, ಇವಾಗ ನಾನು ಒಬ್ಬಳೇ ಯಾವ ಸ್ಟ್ಯಾಂಡ್ ಇಟ್ಕೊಂಡು ವಿಡಿಯೋ ಮಾಡ್ತೀನಿ, ಫೋಟೋ ಹೇಗೆ ತಕ್ಕೊಳ್ತೀನಿ, ವಿಡಿಯೋನ ಹೇಗೆ ಎಡಿಟ್ ಮಾಡ್ತೀನಿ. ನನಗೆ ವೀಡಿಯೋ ಮಾಡೋಕ್ಕಂತ ಯಾರೂ ಇಲ್ಲ. ಹೊರಗಡೆ ಹೋದ್ರೂ ನಾನೇ, ಮನೆ ಒಳಗಿದ್ರೂ ನಾನೇ. ಅದನ್ನು ಹೇಗೆ ಮಾಡೋದು, ನಾನು ಯಾವ ಸ್ಟ್ಯಾಂಡ್ ಇಡ್ತೀನಿ, ಅದಕ್ಕೆಷ್ಟು, ಎಲ್ಲಿ ಸಿಗುತ್ತೆ, ಪ್ರತಿಯೊಂದು ನಾನು ಹೇಳ್ತೀನಿ. ಮತ್ತು ನಾನು ತೋರಿಸ್ತೀನಿ. ನಾನು ಹೇಗೆ ಎಡಿಟ್ ಮಾಡ್ತಾಯಿದ್ದೀನಿ, ನಾನು ಹೇಗೆ ತಮ್ನೇಲ್ ಹಾಕ್ತಿದ್ದೀನಿ, ಪ್ರತಿಯೊಂದು ಹಂತವಾಗಿ ಹೇಳ್ಕೊಡ್ತೀನಿ. ಇವಾಗ ನಾನು ಇವಿಷ್ಟೊತ್ತು ಹೇಳಿದ್ನಲ್ಲ, ಹ್ಯಾಂಡಲ್ ತೊಗೊಳ್ಳೋದು ಹೇಗೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಬರೆಯೋದು ಹೇಗೆ, ನಿಮಗೆ ಬ್ಯಾನರ್ ನನಗೆ ಮಾಡೋಕ್ಕೆ ಬರಲ್ಲ, ಅದು ಹೇಗೆ ಬರೆಯೋದು, ಬ್ಯಾನರ್ ಹಾಕೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ನನಗೆ ಬಂದಂಗೆ ನಾನು ಹೇಳ್ಕೊಡ್ತೀನಿ. ನಿಮ್ಗೆ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂದರೆ ಮಾತ್ರ ಈ ವಿಡಿಯೋ ನೋಡಿ, ಇಲ್ಲಾಂದರೆ ಪರವಾಗಿಲ್ಲ, ನೋಡಬೇಡಿ, ಸ್ಕಿಪ್ ಮಾಡಿ. ವಿಡಿಯೋ ಏನು ಅಂತ ನೋಟ್ಟು ಸ್ಕಿಪ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಅವಶ್ಯಕತೆ ಇರೋರು ತುಂಬ ಜನ ನೀವು ಹೇಳ್ಕೊಟ್ಟಿದ್ದು ನಮ್ಗೆ ತುಂಬ ಅರ್ಥ ಆಗುತ್ತೆ, ನೀವು ಹೇಳಿದ ಮೇಲೆ ನಾವು ಚಾನಲ್ ಓಪನ್ ಮಾಡಿದ್ದೀವಿ ಅಂತ ತುಂಬ ಜನ ಹೇಳ್ತಾರೆ. 4 ಜನ ನಿಮ್ಮಿಂದ ನಮಗೆ ಉಪಯೋಗ ಆಯಿತು ಅಂದರೂ ಸಾಕು, ನನಗೆ ಪರವಾಗಿಲ್ಲ. ನನಗೆ ಬಂದಿದ್ದು ನಾನು ಹೇಳ್ಕೊಡ್ತೀನಿ. ಇವಾಗ ಬನ್ನಿ ವಿಡಿಯೋ ನೋಡೋಣ, ಬನ್ನಿ ನೋಡಿ. ಇದು 2ನೇ ಭಾಗ ಯೂಟ್ಯೂಬ್ ಮಾಡೋದು ಹೇಗೆ ಅಂತ. ಯೂಟ್ಯೂಬ್ ಓಪನ್ ಮಾಡ್ಕೊಳ್ತೀರಾ. 1ನೇ ಭಾಗ ನೋಡಿದ್ದೀರಾ, ID ಕ್ರಿಯೇಟ್ ಮಾಡೋದು ನೋಡಿದ್ದೀರಾ, ಫೋಟೋ ಹಾಕೋದೆಲ್ಲ ನೋಡಿದ್ದೀರಾ. ಇಲ್ಲಿ ಲಾಸ್ಟಲ್ಲಿ ರೈಟ್ ಸೈಡಲ್ಲಿ ಕೆಳಗಡೆ U ಅಂತ ಇರುತ್ತೆ, ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ನೋಡಿ ನಮ್ಮ ಚಾನಲಲ್ಲಿ ಏನೂ ಇಲ್ಲ. ಇಲ್ಲಿ ಮೇಲೆ ಕೃಷ್ಣ ಚಾನಲ್ ಅಂತ ಇದೆ, ವ್ಯೂ ಚಾನಲ್ ಅಂತ ಇದ್ದೀರಾ. ವ್ಯೂ ಚಾನಲ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ, ಏನೂ ಇಲ್ಲ, ಎಂಟಿ ಚಾನಲ್ಲು. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ರೈಟ್ ಸೈಡಲ್ಲಿ ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಕೃಷ್ಣ ಚಾನಲ್ ಅಂತ ಹೆಸರಿಟ್ಟಿದ್ದೀವಿ, ಫೋಟೋ ಆ್ಯಡ್ ಮಾಡಿದ್ದೀವಿ. ಹ್ಯಾಂಡಲ್ ತೊಗೊಳ್ಬೇಕು. ಹ್ಯಾಂಡಲ್ ತೊಗೊಳ್ಳೋದು ಹೇಗೆ, ನೀವು ನೋಡಿ, ಇದು ಕೃಷ್ಣ. ನೀವು ಇದಕ್ಕೆ ಏನಾದರೂ ಒಂದು ನಿಮ್ಮದು ಇದನ್ನು ಯಾರೋ ತೊಗೊಂಡಿದ್ದಾರೆ, ಇದಿಲ್ಲ, ನಾವು ಅದಕ್ಕೆ ನಂಬರ್ ಹಾಕಬೇಕು. ಏನು ನಂಬರ್ ಹಾಕ್ತೀರಾ? ನಾನು ನಮ್ಮ ಕೃಷ್ಣಂದು ಡೇಟ್ ಆಫ್ ಬರ್ತ್ ಹಾಕ್ತೀನಿ. ನೀವು ಯಾವುದಾದ್ರೂ ನಂಬರ್ ಅದು ನೆನ್ಪಿಟ್ಕೊಳ್ಬೇಕು. 24 ಇದು ಸಿಗುತ್ತೆ. ಓಕೆ ಕೊಡಿ, ಸೇವ್. ಇಲ್ದಿದ್ರೆ ಸಿಗಲ್ಲ ನೋಡಿ. ಇವಾಗ ಇದು 24 ಡಿಲೀಟ್ ಮಾಡ್ತೀನಿ. ಡಿಲೀಟ್ ಮಾಡಿದಾಗ ನೋಡಿ, ದಿಸ್ ಇಸ್ ಹ್ಯಾಂಡಲ್ ಈಸ್ ನಾಟ್ ಅವೈಲೇಬಲ್ ಅಂತ ಬರುತ್ತೆ. ಅದೇ ನಾವು ನೀವು ನೆನ್ಪಿಟ್ಕೊಬೇಕು. ಅದನ್ನು 24 ಹಾಕಿದಾಗ ಬಂತು. ಅವನು 24 ನವಂಬರ್ 24 ಅವನು ಹುಟ್ಟುತ್ತಬ್ಬ. ಸೇವ್ ಕೊಡಿ.
ಇದನ್ನು ಬೇರೆಯವ್ರು ಯಾರೂ ತೊಗೊಳಕ್ಕಾಗಲ್ಲ. ಕೃಷ್ಣ ಚಾನಲು 24 ಅದನ್ನು ಬೇರೆ ಯಾರೂ ತೊಗೊಳಕ್ಕಾಗಲ್ಲ, ಯಾಕಂದರೆ ನಾವು ತೊಗೊಂಬಿಟ್ಟಿರ್ತೀವಲ್ಲ ಹಾಗೆ. ಇವಾಗ ಇದಾಯಿತು, ಇದು ಲಿಂಕು. ಇದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಏನು ಬರೀತೀರಾ ಅದ್ರ ಮೇಲೆ ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಇಷ್ಟ ಬಂದಂಗೆ ಬರೀರಿ. ನಿಮ್ಮದು ಚಾನಲ್ಲು ಅಡುಗೆ ಚಾನಲ್ಲ, ಇಲ್ಲ ಒಂದು ಟೈಲರಿಂಗ್ ಹೇಳ್ಕೊಡ್ತೀರಾ, ಇಲ್ಲ ದೇವಸ್ಥಾನಗಳು ತೋರಿಸ್ತೀರಾ, ಇಲ್ಲ ಹೊರ್ಗಡೆ ತೋರಿಸ್ತೀರಾ, ಅದು ನಿಮಗೆ ಕಂಟೆಂಟ್ನ ಹೇಗೆ ಹುಡುಕ್ತೀರಾ, ಕಂಟೆಂಟ್ ಹೇಗೆ ಮಾಡ್ತೀರಾ ಅದು ನಿಮಗೆ ಸೇರಿದ್ದು. ನೋಡಿ ಸುಮ್ಮನೆ ಹಿಂಗೊಂದು ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ ಅಂದರೆ ಅದು ಏನೋ ಬರುತ್ತೆ, ಒಂದು ಸರಿ ನಾವು ಮಾತಾಡಿದ್ದು ಸರಿಯಾಗಿ ಬರೋದೇ ಇಲ್ಲ. ನಮಸ್ಕಾರ ಎಲ್ಲರಿಗೂ, ಇದು ನಂದು ಹೊಸ ಚಾನಲ್, ನಿಮ್ಮೆಲ್ಲರ ಸಪೋರ್ಟ್ ಬೇಕು. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳಿಕೊಳ್ಳುತ್ತೇನೆ. ನೋಡಿ ನಾನಿಷ್ಟು ಬರಿತೀನಿ, ನೀವು ಏನು ಬರೀತೀರೋ ಅದು ನಿಮಗೆ ಸೇರಿತ್ತು. ನಾನು ಸುಮ್ಮನೆ ನಿಮಗೆ ತೋರ್ಸೋಕ್ಕೋಸ್ಕರ ಬರೀತಾ ಇರೋದು. ಇಲ್ಲಿಗೆ ಬಂದಮೇಲೆ ನೋಡಿ, ಈಗ ಬಂದಮೇಲೆ ಇಲ್ಲಿ ಸೇವ್ ಅಂತ ಕೊಡಿ, ಸೇವ್ ಇರುತ್ತೆ, ಸೇವ್ ಕೊಡಿ. ನೋಡಿ ಎಲ್ಲ ಆಯಿತು, ಇದೆಲ್ಲ ಕರೆಕ್ಟಾಗಿ ರೆಡಿ ಆಯಿತು. ಓಕೆನಾ? ಇದು ಬ್ಯಾನರು. ಇದು ನೋಡಿ ಇಲ್ಲಿ ಫೋಟೋ ಇರೋದು ನಮ್ಮದು ಫೋಟೋ ಬರುತ್ತೆ, ಡಿ ಪಿಲಿರೋದು ಫೋಟೋ ಬರುತ್ತೆ. ಇದು ಇಲ್ಲೊಂದು ಫೋಟೋದು ಮಾರ್ಕ್ ಇದೆಯಲ್ಲ, ಇದು ಬ್ಯಾನರ್ ಹಾಕೋದು. ಬ್ಯಾನರ್ ಮಾಡೋದು ನಿಮಗೆಲ್ಲ ಕಡೆನೂ ಸಿಗುತ್ತೆ, ನನಗೆ ಬರಲ್ಲ ಅದು ಬ್ಯಾನರ್ ಮಾಡೋದು ಹೇಗೆ ಅಂತ ಹೇಳಿ. ಬೇರೆಯವ್ರು ಯಾವುದಾದ್ರೂ ವೀಡಿಯೋ ನೋಡಿ ನೀವು ಕಲ್ತ್ಕೊಳ್ಳಿ. ಇವಾಗ ನೋಡಿ ಗ್ಯಾಲ್ರಿಲಿರೋ ಫೋಟೋ, ಅದನ್ನಾಗ ನಾನು ಇದೆಲ್ಲ ಫೋಟೋ ತಕ್ಕೊಂಡಿದ್ದು ನಾನು ಒಬ್ಬಳೇ ಹೇಗೆ ಫೋಟೋ ತಕ್ಕೊಳ್ತೀನಿ ಏನು ಅಂತ ನಾನು ತೋರಿಸ್ತೀನಿ. ಇದನ್ನು ಬ್ಯಾನರ್ ಮಾಡೋದು ನೋಡಿ, ಇದನ್ನು ಈ ಥರ ಇಲ್ಲಿಗೆ ಕ್ಲಿಕ್ ಮಾಡ್ಕೊಬೇಕಿಷ್ಟು, ಏನೋ ಹಿಂಗೆ ಅಡ್ಜಸ್ಟ್ ಮಾಡಿಕೊಂಡು ನೀವು ಸೇವ್ ಕೊಟ್ಟರೆ ನೋಡಿ ಅಲ್ಲಿ ಬರುತ್ತೆ, ತಗೊಳ್ತಾ ಇದೆ ಅದು. ನೋಡಿ ಅಷ್ಟು ಬರುತ್ತೆ. ಬ್ಯಾನರ್ ಹೇಗೋ ಮಾಡ್ತಾರೆ, ನನಗದು ಐಡಿಯಾ ಇಲ್ಲ. ಇವಾಗ ಆಯಿತು, ಇದಿಷ್ಟ ಆಯಿತು. ಇವಾಗ ವಾಪಸ್ ಬನ್ನಿ. ವಾಪಸ್ ಬಂದರೆ ನಮ್ಮ ಚಾನಲ್ ಇಷ್ಟೆಲ್ಲ ಆಯಿತು. ಕ್ರಿಯೇಟ್ ಮಾಡಿ, ಕ್ರಿಯೇಟ್ ಅಂತಿರುತ್ತೆ, ಕ್ರಿಯೇಟ್ ಮಾಡಿ. ಕ್ರಿಯೇಟ್ ಮಾಡೋದು ಹೇಗೆ ಇಲ್ಲಿ ನೋಡಿ, ಕ್ರಿಯೇಟ್ ಎ ಶಾರ್ಟ್, ಅಪ್ಲೋಡ್ ವೀಡಿಯೋ, ಗೋ ಲೈವು, ಕ್ರಿಯೇಟ್ ಎ ಪೋಸ್ಟು. ಇವಾಗ ನಮಗೆ ಲೈವ್ ಮಾಡೋಕ್ಕಾಗಲ್ಲ, ವೀಡಿಯೋ ಹಾಕ್ಬೋದು, ಶಾರ್ಟ್ಸ್ ಹಾಕ್ಬೋದು. ಪೋಸ್ಟ್ ಹೇಗೆ ಬರೆಯೋದು? ನಾನು ಪೋಸ್ಟ್ ಬರಿತೀನಿ. ಇದು ನಂದು ಹೊಸ ಚಾನಲ್, ದಯವಿಟ್ಟು ಇದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು, ದಯವಿಟ್ಟು ಸಪೋರ್ಟ್ ಮಾಡಿ. ನೋಡಿ ಇಷ್ಟು ಮಾಡಿದ್ದೀನಿ. ಇಷ್ಟಾದಮೇಲೆ ಇಲ್ಲಿ ಕೆಳಗಡೆ ಬಂದರೆ ನೋಡಿ ಅದು ಟೈಪ್ ಆಗ್ತಾಯಿದೆ. ಇಷ್ಟಾದಮೇಲೆ ಇಲ್ಲಿ ಮಧ್ಯ ಈ ಪ್ರೆಸ್ ಮಾಡಿದ್ರೆ ಫೋಟೋಗಳು ಬರುತ್ತೆ ಇಲ್ಲಿ. ನೋಡಿ ನೀವು ಯಾವ ಫೋಟೋ ಸೆಲೆಕ್ಟ್ ಮಾಡ್ತೀರಾ ಆ ಫೋಟೋ, 5-6 ಫೋಟೋ ಎಷ್ಟು ಬೇಕಾದರೂ ಹಾಕ್ಬೋದು. ಫೋಟೋ ಮೇಲೆ ಕ್ಲಿಕ್ ಮಾಡಿದೆ, ನೆಕ್ಸ್ಟ್ ಅಂತ ಹಾಕಿದೆ. ನೋಡಿ ಬಂತು, ಡನ್ ಅಂತ ಕೊಡಿ. ಆಯಿತು. ಇಲ್ಲಿ ಪೋಸ್ಟ್ ಆಯಿತು. ಪೋಸ್ಟು ಬರಿಬೇಕು, ಲೈವ್ ಇರುತ್ತೆ, ಶಾರ್ಟ್ಸ್ ಇರುತ್ತೆ, ಎಲ್ಲ ಪ್ರತಿಯೊಂದು ಬರೀಬೇಕು. ಪೋಸ್ಟು ರೆಡಿ ಆಯಿತು. ಇವಾಗ ಕ್ರಿಯೇಟು ಆಯಿತು. ನೋಡಿ ಇದ್ರ ಮೇಲೆ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ವಿಡಿಯೋ ಬರುತ್ತೆ. ವಿಡಿಯೋ ನೀವು ಇಲ್ಲಿ ಯಾವ ವಿಡಿಯೋ ಇರುತ್ತೆ ನೀವು ಅದನ್ನು ಅಪ್ಲೋಡ್ ಮಾಡ್ಬೋದು. ಶಾರ್ಟ್ಸು ನಿಮ್ಗೆ ಯಾವುದು ಅದನ್ನೆಲ್ಲ ನಾನು ನೆಕ್ಸ್ಟ್ ಹೇಳ್ಕೊಡ್ತೀನಿ. ಲೈವ್ ಮಾಡೋಕ್ಕೆ ಆಪ್ಷನ್ ಇರಲ್ಲ, ಯಾಕಂದರೆ 50 ಸಬ್ಸ್ಕ್ರೈಬರ್ ಇರಬೇಕು. ನೋಡಿ ಇವಾಗ ಪೋಸ್ಟು ರೆಡಿ ಆಯಿತು. ನಿಮ್ಮ ಚಾನಲ್ ಓಪನ್ ಮಾಡಿದ್ರೆ ಯು ಅಂತ ಇರುತ್ತೆ, ಯು ಮೇಲೆ ಪ್ರೆಸ್ ಮಾಡಿ ಕೃಷ್ಣ ಚಾನಲ್ ಅಂತ ಪ್ರೆಸ್ ಮಾಡಿದ್ರೆ ನೋಡಿ ನೀವು ಪೋಸ್ಟ್ ಹಾಕಿದ್ರಲ್ಲ ಆ ಪೋಸ್ಟು ರೆಡಿ ಇದೆ. ಒಂದು ಸಬ್ಸ್ಕ್ರೈಬರ್ ಇಲ್ಲ, ಒಂದು ವೀಡಿಯೋನೂ ಹಾಕಿಲ್ಲ. ಇಷ್ಟು ಇವಾಗ ನಾನು ಇಷ್ಟು ಹೇಳ್ಕೊಟ್ಟಿರ್ತೀನಿ, ಅಷ್ಟನ್ನು ಮಾಡಿ. ನೆಕ್ಸ್ಟು ನಾನು ಶಾರ್ಟ್ಸ್ ಹೇಗೆ ಅಪ್ಲೋಡ್ ಮಾಡೋದು, ವಿಡಿಯೋ ಹೇಗೆ ಅಪ್ಲೋಡ್ ಮಾಡೋದು, ವಿಡಿಯೋ ಮಾಡೋದು ಹೇಗೆ, ವಿಡಿಯೋ ಎಡಿಟಿಂಗ್ ಮಾಡೋದು ಹೇಗೆ, ಮತ್ತು ಶಾರ್ಟ್ಸ್ಗೆ ನಮಗೆ ಯೂಟ್ಯೂಬಲ್ಲೇ ಸಿಗೋದು, ಸಾಂಗ್ಗಳು ಹಾಕೋದು ಹೇಗೆ, ಕಾಪಿ ರೈಟ್ ಬರಬಾರ್ದು, ಕಾಪಿ ಸ್ಟ್ರೈಕ್ ಬರ್ಬೋದು. ಕಾಪಿ ರೈಟ್ ಬಂದರೆ ಹೇಗೆ ಅದನ್ನು ರಿಮೂವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಕಾಪಿ ಸ್ಟ್ರೈಕ್ ಬಂದರೆ ಚಾನಲ್ ಡಿಲೀಟ್ ಆಗುತ್ತೆ. 3 ಕಾಪಿ ಸ್ಟ್ರೈಕ್ ಬಂದರೆ ಚಾನಲ್ ಡಿಲೀಟ್ ಆಗುತ್ತೆ. ಆದರೆ ಕಾಪಿ ರೈಟ್ ಬಂದರೆ ಹೇಗೆ ರಿಮೂವ್ ಮಾಡೋದು ಪ್ರತಿಯೊಂದು ಹಂತವಾಗಿ ಹೇಳ್ಕೊಡ್ತೀನಿ.
ಇವಾಗ ನಾನು ಇಷ್ಟು ಹೇಳ್ಕೊಟ್ಟಿದ್ದನ್ನ ನೀವು ದಯವಿಟ್ಟು ಮಾಡಿ. ಯಾರಿಗೆ ಅರ್ಥ ಆಯಿತು, ಯಾರಿಗೆ ಅರ್ಥ ಆಗಿಲ್ಲ ಅನ್ನೋದನ್ನ ನನಗೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ನಾನು ಯಾಕಂದರೆ ತಿದ್ಕೊಳ್ತೀನಿ, ನಾನು ಕಲಿತೀನಿ, ನನಗೆ ಬಂದಿದ್ದು ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಅಲ್ವಾ. ನೋಡಿದ್ರಲ್ಲ, ನಾನು ನೀಟಾಗಿ ಕ್ಲೀನಾಗಿ ಹೇಳ್ಕೊಡ್ತಾ ಇದ್ದೀನಿ. ಮಾಡಿ ಖುಷಿಯಾಗಿ ಮಾಡಿ. ಸಬ್ಸ್ಕ್ರೈಬರ್ ಆಗಲಿ, ವಾಚ್ ಅವರ್ ಆಗಲಿ, ಬೇಗ ಸಿಲ್ವರ್ ಪ್ಲೇ ಬಟನ್ ಎಲ್ರಿಗೂ ಕೈಗೆ ಬರಲಿ ಅಂತ ಕೃಷ್ಣನ ಹತ್ರ ಕೇಳಿಕೊಂಡು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಶ್ರೀರಾಮ್.